ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರವಿರಾಜ್ ಅನ್ಸ್ರಿ. ಆಕ್ಚುಲಿ ಪ್ರತಿದಿನ ಎಲ್ಲರೂ ಬರೀ ಮ್ಯಾಗಿ, ಪ್ರತಿದಿನ ಅಂತಲ್ಲ, ಆಲ್ಮೋಸ್ಟ್ ಎಲ್ಲರೂ ಮ್ಯಾಗಿ ಮಾಡ್ಕೊಂಡು ತಿಂದಿದ್ದೀರಾ. ಆದ್ರೆ ಇವತ್ತು ನಾನು ನಿಮಗೆ ಮ್ಯಾಗಿಲಿ ಒಂದು ಚೀಸಿ ಟೈಪಲ್ಲಿ ಮ್ಯಾಗಿನ ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ. ಆ ಮ್ಯಾಗಿ ಮಾಡಬೇಕು ಅಂತಂದ್ರೆ ನೀವು ಮೊದಲು ಏನೇನು ರೆಡಿ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ. ಅಮ್ಮ ಪ್ರಾವಿಷನ್ ಅಲ್ಲಿ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಮಸಾಲಾ ಮ್ಯಾಗಿ ತಗೊಂಡು, ಮ್ಯಾಗಿ ನಿಮ್ಗೆ ಎಷ್ಟು ರೂಪಾಯಿದಾದ್ರೂ ತಗೋಬಹುದು. ಇದ್ರ ಜೊತೆಗೆ ಸ್ವಲ್ಪ ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ, ಟೊಮೊಟೊ ಮತ್ತೆ ಕ್ಯಾಪ್ಸಿಕಮ್ ಟೊಮೊಟೊ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಹಚ್ಕೋಬೇಕು. ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ನಾರ್ಮಲ್ ಆಗಿ ಚಿಕ್ಕದಾಗಿ ಹಚ್ಕೊಂಡು, ಜೊತೆಗೆ ಎಕ್ಸ್ಟ್ರಾ 2 ಮ್ಯಾಗಿ ಮಸಾಲಾ ಕೂಡ ಸಿಗುತ್ತೆ 5 ರೂಪಾಯಿ ಕೊಟ್ಟು, ಅದನ್ನು ಕೂಡ ತಗೊಳ್ಳಿ. ಒಂದು ಬಟ್ಲಿಗೆ ಬಟರ್ ಆದ್ರೂ ಹಾಕೊಳ್ಳಿ, ಎಣ್ಣೆ ಆದ್ರೂ ಹಾಕೊಳ್ಳಿ. ಬಟರ್ ಹಾಕಂದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಣ್ಣೆನ ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಮಟ್ಟಿಗೆ ಹಾಕೊಂಡು ಎಣ್ಣೆ ಕಾದ ತಕ್ಷಣ ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿನ ಹಾಕಿ, ಅದಾಗ್ತಿದಂಗೆ ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತೆ ಟೊಮೊಟೊನ ಹಾಕಿ. ಯಾಕಂತಂದ್ರೆ ಹಸಿ ಸ್ಮೆಲ್ ಹೋಗ್ಬೇಕು ಅಂತ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ತಾ ಲೈಟ್ ಆಗಿ ಸ್ವಲ್ಪ ಮಸಾಲೆ ಹಾಕೊಂಡು ಇನ್ನೊಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ರೆ ತರಕಾರಿಗೆ ಮಸಾಲೆ ಇನ್ನೂ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ಸ್ವಲ್ಪ ನೀರ್ ಹಾಕೊಂಡು, ನೀರು ಸ್ವಲ್ಪ ಕುದಿತಿದ್ದಂಗೆ ತಂದಿರೋ ಮ್ಯಾಗಿನ ಅದ್ರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು, ಆಕ್ಚುಲಿ ವಿಡಿಯೋದಲ್ಲಿ ಚೀಸ್ ನ ತೋರ್ಸೋದನ್ನ ಮರ್ತ್ಬಿಟ್ಟಿದ್ದೀನಿ. ಈಗ ಚೀಸ್ ತೋರಿಸ್ತಾ ಇದೀನಿ, ಹಾಕೊಳ್ಳಿ. ಚೀಸ್ ನಿಮ್ಗೆ ಒಂದು 50 ರೂಪಾಯಿ ಸಿಗುತ್ತೆ. ಚೀಸ್ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡ್ರೆ ಚೀಸಿ ಮ್ಯಾಗಿ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ, ಇವತ್ತೇ ಹೋಗಿ ಮ್ಯಾಗಿ ತಗೊಂಡು ಟ್ರೈ ಮಾಡ್ಬಿಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್.